ಗೆಳೆಯರೇ, ಸೊ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು 4 ವೋಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ಟ್ಯಾಲಿ ಯೂಸ್ ಮಾಡುವಾಗ 4 ವೋಚರನ್ನು ತಿಳಿದುಕೊಳ್ಳಿರಬೇಕು. ಸೊ ಯಾವುವು? ಫಸ್ಟ್ ಒನ್ ಇಸ್ ರೆಸಿಪ್ಟ್ ವೋಚರ್. ರೆಸಿಪ್ಟ್ ವೋಚರ್ ಯಾವಾಗ ಯೂಸ್ ಮಾಡಬೇಕು? ಕ್ಯಾಶ್ ಇನ್ ಅಂತ ಬರೆದಿದ್ದೀನಿ. ಸೊ ಯಾವಾಗಾದರೂ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ದುಡ್ಡು ನಿಮ್ಮ ಕಡೆ ಬಂದರೆ, ಒಳಗಡೆ ಬಂದರೆ ಆವಾಗ ರೆಸಿಪ್ಟ್ ವೋಚರನ್ನು ಯೂಸ್ ಮಾಡ್ತೀವಿ. ಕ್ಯಾಶ್ ಔಟ್, ಪೇಮೆಂಟ್ ವೋಚರ್. ಪೇಮೆಂಟ್ ವೋಚರನ್ನು ಯಾವಾಗ ಯೂಸ್ ಮಾಡಬೇಕು? ವೆನ್ ಎವರ್ ಯು ವಿಲ್ ಮೇಕ್ ದ ಪೇಮೆಂಟ್, ಅಂದರೆ ಕ್ಯಾಶ್ ಔಟ್ ಆಗುತ್ತೆ, ಕ್ಯಾಶ್ ಹೊರಗಡೆ ಹೋಗುತ್ತೆ, ಆವಾಗ ನೀವು ಪೇಮೆಂಟ್ ವೋಚರನ್ನು ಯೂಸ್ ಮಾಡ್ತೀರಾ. ಕಾಂಟ್ರಾ ವೋಚರ್, ಎನಿ ಟ್ರಾನ್ಸಾಕ್ಷನ್, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಒಳಗಡೆ ಬ್ಯಾಂಕ್ ಅಂತ ಬಂದುಬಿಟ್ರೆ, ಸೊ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಇನ್ಕ್ಲೂಡ್ ಆಗಿದ್ದರೆ ಅಲ್ಲಿ ನಾವು ಕಾಂಟ್ರಾ ವೋಚರನ್ನು ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್ ಇಸ್ ಜರ್ನಲ್ ವೋಚರ್. ಅಡ್ಜಸ್ಟ್ಮೆಂಟ್ ವೋಚರ್ ಅಂತ ಬರೆದಿದ್ದೀನಿ. ಸೊ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ, ಅಂದರೆ ಕ್ರೆಡಿಟಲ್ಲಿ ನೀವೇನಾದರೂ ಸಾಮಾನು ಐಟಮನ್ನು ತೊಗೊಂಬಂದಿದ್ದರೆ, ಸೊ ಅಲ್ಲೇನು ಬರುತ್ತೆ? ಅಡ್ಜಸ್ಟ್ಮೆಂಟ್ ವೋಚರ್ ಬರುತ್ತೆ, ದಟ್ ಈಸ್ ಜರ್ನಲ್ ವೋಚರ್. ಈ 4 ವೋಚರನ್ನು ತಿಳಿದುಕೊಂಡ್ರೆ ನೀವು